ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾಮರ್ಸ್ ವಿತ್ ಆಕಾಶ್ ಸರ್ ಅಂತ ಹೇಳ್ಬಿಟ್ಟು. ಸೊ ಇವತ್ತಿನ ದಿನ ನಾವೇನ್ ನೋಡ್ತಾ ಇದೀವಿ ಅಂತಂದ್ರೆ, ಸೊ ಈಗ ಏನಾಗಿದೆ, ಒಂದೊಂದು ಯೂನಿವರ್ಸಿಟಿಯಲ್ಲಿ ಸೊ ಅಡ್ಮಿಷನ್ಸ್ ಗಳು ಸ್ಟಾರ್ಟ್ ಆಗಿದೆ. ಸೊ ಹಾವೇರಿ ಯೂನಿವರ್ಸಿಟಿ ಅವರಿಗೆ ಮೇನ್ ಆಗಿ ಹೇಳ್ಬೇಕಂದ್ರೆ ಅಡ್ಮಿಷನ್ಸ್ ಗಳು ಸ್ಟಾರ್ಟ್ ಆಗಿದೆ ಅಲ್ವಾ. ಈಗ ಸೆಕೆಂಡ್ ಸೆಮ್ ಓದ್ತಾ ಇದ್ದವ್ರು ಥರ್ಡ್ ಸೆಮ್ ಆಗಿದ್ದಾರೆ. ಸೊ ಫೋರ್ತ್ ಓದ್ತಾ ಇದ್ದವ್ರು ಫಿಫ್ತ್ ಸೆಮಿ ಕನ್ವರ್ಟ್ ಆಗಿದ್ದಾರೆ. ಸೊ ಅವ್ರಿಗೆ ಏನಪ್ಪಾ ಅಂದ್ರೆ ಯು ಸಿ ಎಂ ಎಸ್ ಅಲ್ಲಿ ಫೀಸ್ ತುಂಬೋದು ಹೇಗೆ ಅಂತ ಹೇಳ್ಬಿಟ್ಟು ಕಳಿಸಿದಾರೆ, ಹೌದಾ. ಸೊ ಯು ಸಿ ಎಂ ಎಸ್ ಅಲ್ಲಿ ಫೀಸ್ ಹೇಗೆ ತುಂಬೋದು ಅಂತ ಹೇಳ್ಬಿಟ್ಟು ಸೊ ಅವ್ರ ಕಾಲೇಜಲ್ಲಿ ಹೇಳಿರ್ತಾರೆ. ಸೊ ಅವ್ರು ಮೊದಲನೇದಾಗಿ ಗೂಗಲ್ ಅಲ್ಲಿ ಓಪನ್ ಮಾಡ್ಬಿಟ್ಟು ಯು ಸಿ ಎಂ ಎಸ್ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿ. ಸೊ ಮೊದಲನೇ ಒಂದು ವೆಬ್ಸೈಟ್ ಏನ್ ಬಂದಿರುತ್ತಲ್ಲ, ಸೊ ಯು ಸಿ ಎಂ ಎಸ್ ಸಮಗ್ರ ವಿಶ್ವವಿದ್ಯಾಲಯ ಮತ್ತು ಕಾಲೇಜು ನಿರ್ವಹಣಾ ವ್ಯವಸ್ಥೆ ಅಂತ ಹೇಳ್ಬಿಟ್ಟು ಬಂದಿದೆ. ಸೊ ಈ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ರಿ, ಅಥವಾ ಈ ಒಂದು ಲಿಂಕ್ ಅನ್ನ ನಾನು ಏನ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ಸೊ ಆ ಲಾಗಿನ್ ಇಂಡೆಕ್ಸ್ ನಾನು ಡೈರೆಕ್ಟ್ ಆಗಿ ಲಿಂಕ್ ಕೊಟ್ಟಿದ್ದೆ ಅಂದ್ರೆ ನಿಮಗೆ ಈ ಒಂದು ಮೇನ್ ಪೇಜ್ ಅನ್ನೋದು ಓಪನ್ ಆಗುತ್ತೆ ಫ್ರೆಂಡ್ಸ್, ಓಕೆನಾ. ಸೊ ಇಲ್ಲಿ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಮ ಒಂದು ಯು ಸಿ ಎಂ ಎಸ್ ಐ ಡಿ ಏನಿರುತ್ತೆ, ಸೊ ಆ ಒಂದು ಐಡಿ ಅನ್ನ ಏನ್ ಮಾಡ್ಬೇಕು, ಸೊ ನೀವು ಇಲ್ಲಿ ಟೈಪ್ ಮಾಡ್ಬೇಕಾಗತ್ತೆ, ಓಕೆನಾ. ಸೊ ಐಡಿಯನ್ನ ಟೈಪ್ ಮಾಡಿ, ಸೊ ನೆಕ್ಸ್ಟ್ ಪಾಸ್ವರ್ಡ್ ಅದಕ್ಕೇನು ನಿಮ್ಮ ಒಂದು ಇದನ್ನ ಇಟ್ಕೊಂಡಿರ್ತೀರಲ್ಲ, ಸೊ ನಿಮ್ಮ ಒಂದು ಪಾಸ್ವರ್ಡ್ ಅನ್ನ ನೀವು ಎಂಟರ್ ಮಾಡ್ಬೇಕಾಗುತ್ತೆ ಫ್ರೆಂಡ್ಸ್, ಓಕೆನಾ. ಸೊ ಎಂಟರ್ ಮಾಡಿ ಆದ್ಮೇಲೆ ಏನಪ್ಪಾ ಅಂದ್ರೆ, ಸೊ ಈಗಿನ ಇದರಲ್ಲಿ ಕ್ಯಾಪ್ಚಾ ಕೋಡ್ ಅನ್ನ ಸ್ವಲ್ಪ ಡಿಫಿಕಲ್ಟ್ ಆಗಿ ಮಾಡಿದ್ದಾರೆ. ಸೊ ಈಸಿ ಲಾಗಿನ್ ಬೇಡ ಅಂತ ಹೇಳ್ಬಿಟ್ಟು, ಸೊ ಆ ಒಂದು ಕ್ಯಾಪ್ಚಾ ಕೋಡ್ ಯಾವ ರೀತಿ ಇರುತ್ತೆ ಅದನ್ನ ನೀಟಾಗಿ ನೋಡ್ಕೊಂಡು ಎಂಟರ್ ಮಾಡಿ, ಸೊ ಲಾಗಿನ್ ಅಂತ ಹೇಳ್ಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ, ಸೊ ಐ ಥಿಂಕ್ ವೆಯ್ಟ್ ನಾವು ಸ್ವಲ್ಪ ಕ್ಯಾಪ್ಚಾ ತಪ್ಪು ಹಾಕಿದೀವಿ ಅಂತ ತೋರಿಸ್ತದೆ. ಓಕೆ, ಸೊ ನೋಡ್ಬೋದು ಈಗ ಹಾಕಿ, ಸೊ NCN, ಓಕೆನಾ. ಸೊ ಈ ರೀತಿ ಕ್ಯಾಪ್ಚಾ ಕೋಡ್ ಅನ್ನ ಹಾಕಿ, ಸೊ ಕರೆಕ್ಟ್ ಆದ ಕ್ಯಾಪ್ಚಾ ಕೋಡ್ ಹಾಕಿದ್ರೆ ಮಾತ್ರ ಅದು ಲಾಗಿನ್ ಆಗುತ್ತೆ ನಿಮ್ಮ ಒಂದು ಅಕೌಂಟ್ಗೆ. ಸೊ ಇದು ಒಂದು ನಿಮ್ಮ ಯು ಸಿ ಎಂ ಎಸ್ ಅಕೌಂಟ್ ಆಗಿರ್ಬೋದು. ಸೊ ಇಲ್ಲೇ ನೀವು ನೋಡಬಹುದು, ಸೊ ಇಂಪಾರ್ಟೆಂಟ್ ನೋಟಿಸ್ ಅಂತ ಹೇಳ್ಬಿಟ್ಟು ಎರಡು ಬಿಟ್ಟಿದ್ದಾರೆ. ಒಂದು ಕ್ಲಿಕ್ ಹಿಯರ್ ಟು ಪೇ ಸೆಮಿಸ್ಟರ್ ಫೀಸ್ ಆನ್ಲೈನ್ ಅಂತ ಹೇಳ್ಬಿಟ್ಟು, ಇನ್ನೊಂದು ಕ್ಲಿಕ್ ಹಿಯರ್ ಟು ಪೇ ಸೆಮಿಸ್ಟರ್ ಫೀಸ್ ಆಫ್ಲೈನ್ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದಾರೆ, ಹೌದಾ. ಸೊ ಒನ್ಸ್ ಅಪ್ ಆನ್ಲೈನ್ ಪೇಮೆಂಟ್ ಇಸ್ ಇನಿಷಿಯೇಟೆಡ್, ಪ್ಲೀಸ್ ವೇಟ್ 31 minutes ಬಿಫೋರ್ ಅಟೆಂಪ್ಟಿಂಗ್ ಆನ್ಲೈನ್ ಪೇಮೆಂಟ್ ಅಗೇನ್. ಸೊ ಇನ್ ಕೇಸ್ ನೀವೇನಾದ್ರೂ ಆನ್ಲೈನ್ ಪೇಮೆಂಟ್ ಮಾಡಿದಿರಾ, ಓಕೆನಾ. ಸೊ ಆನ್ಲೈನ್ ಅಲ್ಲಿ ಸೆಮಿಸ್ಟರ್ ಫೀಸ್ ನ ಪೇ ಮಾಡಿದೀರಾ, ಸೊ ಅದೇನಾದ್ರೂ ಮಾಡಿ ಬಟ್ ಅದು ನಿಮ್ಗೆ ತಗೊಂತಾ ಇದ್ದಿಲ್ಲ, ಸೊ ಏನಾದ್ರು ಡಿಕ್ಲೈನ್ ಆಗಿತ್ತು ಅಂತಂದ್ರೆ ಇನ್ನೂ ಒಂದು ಪೇಮೆಂಟ್ ಮಾಡೋದಕ್ಕಿಂತ ಮುಂಚೆ, ಅಂದ್ರೆ ಸೊ ಡಿಕ್ಲೈನ್ ಆಗಿದೆ, ನಿಮ್ಮ ಒಂದು ಅಕೌಂಟ್ ಅಲ್ಲಿ ಅಮೌಂಟ್ ಕಟ್ ಆಗಿಲ್ಲ ಅಂತ ಅನ್ಕೊಳ್ಳಿ, ಅಥವಾ ನಿಮ್ಮ ಒಂದು ಅಮೌಂಟ್ ಕಟ್ ಆಗಿದೆ ಬಟ್ ತೋರಿಸ್ತಾ ಇಲ್ಲ ಅಂತಂದ್ರೆ, ಸೊ 31 minutes ವೇಟ್ ಮಾಡಿ, ಇನ್ನೂ ಒಂದ್ಸರಿ ಅಟೆಂಪ್ಟ್ ಮಾಡೋದಕ್ಕಿಂತ ಮುಂಚೆ ಅಂತ ಹೇಳ್ಬಿಟ್ಟು ಅವ್ರು ಕೊಟ್ಟಿದ್ದಾರೆ. ಅಂದ್ರೆ 31 minutes ರೀ ಅಟೆಂಪ್ಟ್ ದ ಆನ್ಲೈನ್ ಪೇಮೆಂಟ್ ಅಂತ ಹೇಳ್ಬಿಟ್ಟು, ಅಥವಾ ಒಂದು ಪೇಜ್ ರಿಫ್ರೆಶ್ ಮಾಡಿ ಅದಾದ್ಮೇಲೆ ಏನ್ ಮಾಡ್ಬೇಕು, ಸೊ ಮಾಡೋಣ, ಓಕೆನಾ. ಸೊ ಮೊದಲನೇದಾಗಿ ಕ್ಲಿಕ್ ಹಿಯರ್ ಟು ಪೇ ಸೆಮಿಸ್ಟರ್ ಫೀಸ್ ಆನ್ಲೈನ್ ಅಂತ ಇದೆಯಲ್ಲ, ಇದ್ರ ಮೇಲೆ ನಾವು ನೀಟಾಗಿ ಕ್ಲಿಕ್ ಮಾಡ್ಕೊಂಡ್ರೆ, ಸೊ ಇದು ನೀಟಾಗಿ ಲೋಡ್ ಆಗುವಂತದ್ದು. ಸೊ ಪೇಮೆಂಟ್ ಮಾಡ್ತಾ ಇರೋ ಒಂದು ಕಾರಣಕ್ಕೋಸ್ಕರ ಇದೇನಾಗುತ್ತಪ್ಪ ಅಂದ್ರೆ, ಸೊ ಸ್ವಲ್ಪ ಟೈಮ್ ತಗೊಂಡು ನಿಧಾನಕ್ಕೆ, ಸೊ ಎಷ್ಟಾಗುತ್ತೋ ಅಷ್ಟು ಹುಷಾರಾಗಿ ಅದನ್ನ ನೋಡ್ಕೊಂಡು ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್, ಓಕೆನಾ. ಸೊ ಈಗ ನೀವು ನೋಡಬಹುದು ಇಲ್ಲಿ ಲೋಡ್ ಆಗ್ತಾ ಇದೆ. ಅದು ನಾನು ಇಲ್ಲಿ ವಿಡಿಯೋನ ಸ್ಕಿಪ್ ಮಾಡ್ತಾ ಇದ್ದೀನಿ ಒಂದ್ ಸ್ವಲ್ಪ, ಏನಕ್ಕಂತಂದ್ರೆ ಸೊ ಲೋಡಿಂಗ್ ಟೈಮ್ ಜಾಸ್ತಿ ಆದ್ರೆ ಸೊ ವಿಡಿಯೋ ಲಾಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ನೋಡಬಹುದು ನೀವು, ಆರ್ ಯು ಶೂರ್ ಯು ವಾಂಟ್ ಟು ಪೇ ಸೆಮಿಸ್ಟರ್ ಫೀಸ್ ಅಂತ ಹೇಳ್ಬಿಟ್ಟು ಒಂದು ಮೆಸೇಜ್ ಬರುತ್ತೆ. ಸೊ ಅಂದ್ರೆ ನೀವು ನಿಜವಾಗ್ಲೂ ಫೀಸ್ ಪೇ ಮಾಡೋಕೆ ರೆಡಿ ಇದ್ದೀರಾ ಈಗ ಅಂತ ಹೇಳ್ಬಿಟ್ಟು, ಓಕೆ ಎಸ್ ನಾನೀಗ ಫೀಸ್ ಪೇ ಮಾಡೋದಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ಬಿಟ್ಟು ನೀವು ಎಸ್ ಕ್ಲಿಕ್ ಮಾಡಿದ್ರೆ, ಸೊ ಅದೇನಾಗುತ್ತಪ್ಪ ಅಂದ್ರೆ ನಿಮ್ಮನ್ನ ಈ ಒಂದು ಪೇಮೆಂಟ್ ಪೇಜ್ ಗೆ ಕರ್ಕೊಂಡ್ ಬರುತ್ತೆ, ಹೌದಾ. ಸೊ ನಿಮ್ಮ ಈ ಒಂದು ಪೇಮೆಂಟ್ ಪೇಜ್ ಅಲ್ಲಿ ನಿಮಗೆ ಏನ್ ತೋರಿಸುತ್ತೆ ಅಂದ್ರೆ, ನಿಮ್ಮ ಒಂದು ಕಾಲೇಜ್ ಫೀಸ್ ಸ್ಟ್ರಕ್ಚರ್ ಪೂರ್ತಿಯಾಗಿ ಸೊ ತೋರಿಸುವಂತದ್ದು ಎಷ್ಟೆಷ್ಟಿದೆ. ಅಟ್ ದ ಎಂಡ್ ಆಫ್ ದ ವಿಡಿಯೋದಲ್ಲಿ ನಿಮಗೆ ತೋರಿಸಿರ್ತಾರೆ. ಸೊ ಪೇಯಬಲ್ ಅಮೌಂಟ್ ಬಂದ್ಬಿಟ್ಟು ಸೊ 5000 rupees ನೀವು ಕಟ್ಟಬೇಕಾಗಿದೆ ಅಂತ ಹೇಳ್ಬಿಟ್ಟು ತೋರಿಸಿದಾರಲ್ವಾ. ಸೊ ಈ 5000 ಅಮೌಂಟ್ ಅನ್ನ ನೀವು ಯಾವ ರೀತಿ ಪೇ ಮಾಡ್ಬೇಕಂತಂದ್ರೆ, ಇಲ್ಲಿ ನೋಡಿ ಪೇ ಅನ್ನುವಂತ ಒಂದು ಅಮೌಂಟ್ ಕಾಣಿಸುತ್ತೆ. ಮೊಬೈಲ್ ಅಲ್ಲಾದ್ರೆ ಇಲ್ಲಿ ಮೇಲ್ಗಡೆ ಕಾಣ್ತಾ ಇರುವಂತ ತ್ರೀ ಡಾಟ್ಸ್ ನಿಮ್ಗೆ ಇದ್ರಲ್ಲಿ ಕೂಡ ಕಾಣಿಸ್ತಾ ಇರುತ್ತೆ ಮೊಬೈಲ್ ಅಲ್ಲಿ. ಅಲ್ಲಿ ಕ್ಲಿಕ್ ಮಾಡಿ ಡೆಸ್ಕ್ಟಾಪ್ ಐಕನ್ ಅಂತ ಹೇಳ್ಬಿಟ್ಟು ಕಾಣ್ತಿರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಂಡ್ರಿಂದ ನಿಮಗೆ ಈ ಒಂದು ವೆಬ್ಸೈಟ್ ನ ಆಕ್ಸೆಸ್ ಮಾಡ್ಕೊಳ್ಳೋಕೆ ಈಸಿಯಾಗಿ ಸಾಧ್ಯ ಆಗುತ್ತೆ ಫ್ರೆಂಡ್ಸ್, ಓಕೆನಾ. ಸೊ ಈಗ ಪೇ ಅಂತ ಹೇಳ್ಬಿಟ್ಟು ಬಟನ್ ಅನ್ನ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನೀವು ಸೊ ನೋಡಬಹುದು ಇಷ್ಟು ನಿಮ್ಮ ಒಂದು ಫೀಸ್ ಸ್ಟ್ರಕ್ಚರ್ ಆಗಿರುತ್ತೆ. ಸೊ ಪೇ ಮಾಡಾದ್ಮೇಲೆ ನಿಮ್ಗೆ ಏನ್ ಬರುತ್ತೆ, ಶೂ ರಿಪೇಮೆಂಟ್ ಒಂದು ವೆಬ್ ಆಪ್ ಏನಾಗುತ್ತಪ್ಪ ಅಂತಂದ್ರೆ, ನೀವು ನಾರ್ಮಲ್ ಆಗಿ ಸೊ ರೀಡೈರೆಕ್ಟ್ ಆಗ್ತೀರಾ. ಸೊ ನೀವು ನೀಟಾಗಿ ಪೇಮೆಂಟ್ ಅನ್ನ ಸಕ್ಸಸ್ ಮಾಡಿದ್ರಿ ಅಂತಂದ್ರೆ ಆ ಪೇಮೆಂಟ್ ಕೂಡ ಎಲ್ಲೂ ಹೋಗಿರೋದಿಲ್ಲ. ಸೊ ಆ ಒಂದು ಪೇಮೆಂಟ್ ಏನಾಗಿರುತ್ತೆ, ನಿಮ್ಮ ಒಂದು ಯು ಸಿ ಎಂ ಎಸ್ ನಿಮ್ಮ ಒಂದು ಐಡಿ ಮೇಲೆನೆ ಇದಾಗಿರುತ್ತೆ. ಸೊ ಈ ರೀತಿ ಬಂತ. ಸೊ ಇಲ್ಲಿ ನೋಡಬಹುದು ನೀವು UPI, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮತ್ತೆ ನೆಟ್ ಬ್ಯಾಂಕಿಂಗ್ ಅಂತ ಹೇಳ್ಬಹುದು. ಸೊ ಇದರಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಸೊ ಯು ಸಿ ಎಂ ಎಸ್ ಐಡಿ ಅನ್ನ ಹಾಕೋದಾಗಿರ್ಬೋದು ಅದನ್ನ ಮಾಡ್ತಾರೆ. ಸೊ ಸಿಂಪಲ್ ಆಪ್ಷನ್ ಇಲ್ಲಿ ಬಂದ್ಬಿಟ್ಟು ಶೋ QR ಕೋಡ್ ಅಂತ ಇದೆ. ಅಂದ್ರೆ ನೀವು ಸ್ಟೂಡೆಂಟ್ ಆಗಿ ಸೊ ನಿಮ್ಮ ಒಂದು ಫಾದರ್ ಫೋನ್ ಇಂತ್ರ ಮಾಡ್ತೀರಾ, ಹೌದಾ. ಸೊ ಆ ಟೈಮಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಶೋ QR ಕೋಡ್ ತೋರಿಸ್ಬಿಟ್ರಿ ಅಂತಂದ್ರೆ ಈಸಿಯಾಗಿ ನಿಮ್ಗೆ ಇಲ್ಲೇನಾಗತ್ತಪ್ಪ, ಒಂದು QR ಕೋಡ್ ಅನ್ನುವಂಥದ್ದು ಸ್ಕ್ರೀನ್ ಮೇಲೆ ತೋರಿಸುತ್ತೆ. ಆ QR ಕೋಡ್ ಎಕ್ಸ್ಪೈರ್ ಆಗೋದಕ್ಕೂ ಕೂಡ ಒಂದು ಟೈಮಿಂಗ್ ಅನ್ನುವಂಥದ್ದು ಇರುತ್ತೆ, ನೀವು ಅದನ್ನ ಯೂಸ್ ಮಾಡ್ಕೊಂಡು ಕೂಡ ಪೇಮೆಂಟ್ ಮಾಡಬಹುದು. ಅಥವಾ ಸೊ ಇನ್ನೂ ಒಂದೇನಪ್ಪಾ ಅಂತಂದ್ರೆ, ಸೊ ನೋಡಬಹುದು ಅಲ್ಲಿ ನಿಮ್ಗೆ 5 minutes ಅಂತ ಹೇಳ್ಬಿಟ್ಟು ಟೈಮ್ ಬರುತ್ತೆ. ಸೊ ನಾನೇನ್ ಮಾಡ್ತೀನಿ, ನನ್ನ ಒಂದು ಫೋನ್ ಅಲ್ಲಿ ಫೋನ್ ಪೇ ನ ಓಪನ್ ಮಾಡ್ಬಿಟ್ಟು ಆ ಒಂದು ಇದನ್ನ ಸ್ಕ್ಯಾನ್ ಮಾಡಿದ ತಕ್ಷಣ ಆಟೋಮೆಟಿಕ್ ನೀವು ನೋಡಬಹುದು ಇಲ್ಲಿ ಒಂದು ಅಮೌಂಟ್ ಅನ್ನುವಂಥದ್ದು ನಿಮ್ಮ ಫೋನ್ ಅಲ್ಲಿ ಆಟೋಮೆಟಿಕ್ ಎಂಟ್ರಿ ಆಗಿರುತ್ತೆ. ಸೊ ಇಲ್ಲಿ ನೀವು ಎಲ್ಲ ನೋಡ್ತಾ ಇರಬಹುದು. ಸೊ ಟೈಮ್ ಅನ್ನುವಂಥದ್ದು ಕಂಟಿನ್ಯೂಸ್ ಆಗಿ ಓಡ್ತಾನೆ ಇರುತ್ತೆ. ಇದು ಏನಪ್ಪಾ ಅಂದ್ರೆ ನೀವು ಅಷ್ಟು ಟೈಮ್ ಒಳಗಡೆನೆ ಮಾಡಿದ್ರೆ ಪೇಮೆಂಟ್ ಅಕ್ಸೆಪ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು, ನಾನೀಗ ಫೋನ್ ಅಲ್ಲಿ ಏನ್ ಮಾಡ್ತೀನಪ್ಪ ಅಂತಂದ್ರೆ ಆ ಒಂದು
ಪೇಮೆಂಟ್ ಅನ್ನ ಮಾಡಿಬಿಡ್ತೀನಿ. ಸೊ ನೋಡ್ಬೋದು ನೀವು ಯಾವ ರೀತಿ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಈಗ ನೋಡಿ ವೇಟ್ ಮಾಡಿಲಿ. ಸೊ ಇದು ಬಂದ್ಬಿಟ್ಟು ನೀವು ಆ ರೀತಿಯಾದಂತ ಒಂದು ಸ್ಕ್ಯಾನರ್ ಗೆ ಟೈಮ್ ಅನ್ನುವಂಥದ್ದು ಇರುತ್ತೆ. ಸೊ ಆ ಟೈಮ್ ಬಂದಾಗ ಸೊ ಈ ರೀತಿ ಇರುತ್ತಲ್ವಾ. ಈಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಸ್ಕ್ಯಾನ್ ಅಂಡ್ ಪೇ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು QR ಕೋಡ್ ಅನ್ನ ನಿಮ್ಮ ಒಂದು ಫೋನ್ ಪೇ ಆಗಿರ್ಬೋದು, ಗೂಗಲ್ ಪೇ ಆಗಿರ್ಬೋದು, ಯಾವ್ದ್ರ ಮುಖಾಂತರ ಆದ್ರೂ ನೀವೇನ್ ಮಾಡ್ಬೇಕು, ಸ್ಕ್ಯಾನ್ ಮಾಡ್ಬೇಕಾಗುತ್ತೆ. ಸೊ ನೀವು ಅದನ್ನ ಏನ್ ಮಾಡ್ಬೇಕಾಗತ್ತೆ, ಸೊ ವೈಟ್ ಮಾಡಿ. ಸೊ ಅಲ್ಲಿಂದ ಒಂದು ಪೇಮೆಂಟ್ ಅನ್ನ ಮಾಡೋದ್ರಿಂದ ನಿಮ್ಗೆ ಏನ್ ಗೊತ್ತಾಗತ್ತಪ್ಪ ಅಂತಂದ್ರೆ, ಸೊ ನಿಮ್ಮ ಒಂದು ಈಸಿಯಾಗಿ ಪೇಮೆಂಟ್ ಡನ್ ಆಯ್ತು ಅಂತಂದ್ರೆ ಓಕೆ. ಸೊ ಈಗ ನನ್ನ ಒಂದು ಫೀಸ್ ಏನಾಗ್ತಾ ಇದೆ, ನಾನು ಸ್ಕ್ಯಾನ್ ಮಾಡ್ಬಿಟ್ಟು ಅದನ್ನ ಸೊ ಪೇಮೆಂಟ್ ಮಾಡ್ತಾ ಇದ್ದೀನಿ. ಸೊ ನೀಟಾಗಿ ನೀವು ನೋಡಬಹುದು ಇಲ್ಲಿ ಒಂದು ಪೇಮೆಂಟ್ ಆಯ್ತು ಅಂತ ಹೇಳ್ಬಿಟ್ಟು ಬಂತು ಅಂತಂದ್ರೆ, ಸೊ ನಾವೇನ್ ಮಾಡಬಹುದು ಆ ಟೈಮಲ್ಲಿ ಸೊ ರಿಫ್ರೆಶ್ ಮಾಡೋದಾಗಿರ್ಬೋದು, ಅದನ್ನ ಏನು ಮಾಡಬಾರ್ದು. ಸೊ ಜಸ್ಟ್ ನಮ್ಮ ಒಂದು ಫೋನಲ್ಲಿ ಫೋನ್ ಪೇ ಆಯ್ತು ಅಂತಂದ್ರೆ ಜಸ್ಟ್ ವೇಟ್ ಮಾಡ್ಬೇಕಷ್ಟೇ. ಸೊ ಏನಾಗುತ್ತಪ್ಪ ಅಂದ್ರೆ ಅದೇ ಆಟೋಮೆಟಿಕ್ ಆಗಿ ಅದು ಲೋಡ್ ಆಗುತ್ತೆ. ಸೊ ಇಲ್ಲಿ ನೋಡಬಹುದು ಪೇಮೆಂಟ್ ಸ್ಟೇಟಸ್ ಬಂದ್ಬಿಟ್ಟು ಸಕ್ಸಸ್ ಅಂತ ಹೇಳ್ಬಿಟ್ಟು ತೋರಿಸುತ್ತಲ್ವ. ಸೊ UPI ಇಂಟರ್ನೆಟ್ ಮುಖಾಂತರ ನಾವು ಮಾಡಿದೀವಿ ಅಂತ ಹೇಳ್ಬಿಟ್ಟು ಈ ರೀತಿ ತೋರಿಸುತ್ತೆ. ಸೊ ಯಾವ ಒಂದು ನಿಮ್ಮ ಪ್ರತಿಯೊಂದು ಫೀಸ್ ಕೂಡ ಎಷ್ಟು ಪೇ ಆಗಿದೆ ಅದನ್ನ ನೀವು ಇಲ್ಲಿಂದ ಏನ್ ಮಾಡಬಹುದು ಅಂತಂದ್ರೆ, ಸೊ ಪ್ರಿಂಟ್ ಅನ್ನುವಂತ ಒಂದು ಆಪ್ಷನ್ಸ್ ನ ಮುಖಾಂತರ ನೀವು ಈ ಒಂದು PDF ನ ಸೇವ್ ಮಾಡ್ಕೊಂಡು ನಿಮ್ಮ ಒಂದು ಕಾಲೇಜ್ ಆಗಿರ್ಬೋದು, ಯೂನಿವರ್ಸಿಟಿಗೆ ಆಗಿರ್ಬೋದು, ನೀವೇನ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೇಳಿರ್ತಾರಲ್ವಾ. ಸೊ ಅಲ್ಲಿಗೆ ನೀವು ಇದನ್ನ ಕೊಟ್ಕೋಬಹುದು ಫ್ರೆಂಡ್ಸ್. ಓಕೆನಾ. ಸೊ ಇದು ಬಂದ್ಬಿಟ್ಟು ಈ ರೀತಿಯಾದಂತ ನಿಮ್ಮ ಒಂದು UCMS ಅಲ್ಲಿ ನೀವು ಫೀಸ್ ಅನ್ನ ಪೇಮೆಂಟ್ ಮಾಡುವಂತದ್ದು. ಓಕೆನಾ. ಸೊ ಇದು ಸೆಮಿಸ್ಟರ್ ಫೀಸ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಿಮ್ಮ ಒಂದು ಕಾಲೇಜಲ್ಲಿ ನಿಮಗೆ ಎಷ್ಟು ಫೀಸ್ ಸ್ಟ್ರಕ್ಚರ್ ಅಲ್ಲಿ ರಿಮೂವ್ ಇದನ್ನ ಮಾಡಿರ್ತಾರಲ್ಲ, ಇಶ್ಯೂ ಮಾಡಿರ್ತಾರೆ, ನೀವು ಅಷ್ಟನ್ನ ಪೇ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ವಿಡಿಯೋ ಯೂಸ್ಫುಲ್ ಅನ್ನಿಸ್ತು ಅಂತಂದ್ರೆ ಸೊ ಕಾಮರ್ಸ್ ವಿತ್ ಆಕಾಶ್ ಸರ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿರಿ. ಮತ್ತೆ ಸೊ ಇದೇ ರೀತಿ ರೆಗ್ಯುಲರ್ ವಿಡಿಯೋಸ್ಗೋಸ್ಕರ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸೊ ಥ್ಯಾಂಕ್ ಯು ಫ್ರೆಂಡ್ಸ್.